ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಫಾರ್ ಜಿನಿಯಸ್. ನಾನು ವಿಜಯ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಾಟ್ಸಪ್ನ ಟಾಪ್ 5 ಹಿಡನ್ ಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಲಾಂಗ್ ಟೈಮಿಂದ ವಾಟ್ಸಪ್ಪನ್ನು ಯೂಸ್ ಮಾಡ್ತಿರ್ಬೋದು, ಬಟ್ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿರುವಂಥ ಈ 5 ಹಿಡನ್ ಟ್ರಿಕ್ಸ್ ಬಗ್ಗೆ ನಿಮಗೆ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ ಅಂದ್ಕೊಳ್ತೀನಿ. ತುಂಬಾ ಯೂಸ್ಫುಲ್ ಆದ ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಂದು ಟ್ರಿಕ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಅದರಲ್ಲಿ 4ನೇ ಮತ್ತು 5ನೇ ಟ್ರಿಕ್ಸ್ ಬಂದುಬಿಟ್ಟು ತುಂಬಾ ಅಮೇಜಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಅದರಲ್ಲಿ ಮೊದಲನೇ ಟ್ರಿಕ್ಸ್ ಬಂದುಬಿಟ್ಟು ಇಮೋಜಿಸ್ ಬಗ್ಗೆ. ಫ್ರೆಂಡ್ಸ್, ನಾವು ವಾಟ್ಸಪ್ನಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆ ನಾವು ಚಾಟ್ ಮಾಡ್ತಿರ್ತೀವಿ. ಚಾಟ್ ಮಾಡುವಾಗ ಸೊ ಈ ರೀತಿಯಂಥ ಇಮೋಜಿಸ್ಗಳನ್ನ ಪ್ರತಿಯೊಂದು ಯೂಸ್ ಮಾಡ್ತೀವಿ, ಸೆಂಡ್ ಮಾಡ್ತೀವಿ ಡೈಲಿ. ಬಟ್ ನಾವು ಜಿಫ್ಟ್ ಮೆಸೇಜನ್ನು ತುಂಬ ಜನ ಯೂಸ್ ಮಾಡೋದು ಕಡಿಮೆ ಅಂತಲೇ ಹೇಳ್ಬೋದು. ಸೊ ಬಾಟಮಲ್ಲಿ ಇಲ್ಲಿ ಮಿಡ್ಲಲ್ಲಿ ಜಿಫ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ಜಿಫ್ಟ್ ಮೆಸೇಜ್ಗಳು ಸಿಗುತ್ತೆ. ತುಂಬ ಜನ ಇದನ್ನು ಯೂಸ್ ಮಾಡಲ್ಲ ಅಂದ್ಕೊಳ್ತೀನಿ. ಸೊ ಇದರಲ್ಲಿ ನೀವು ಅದ್ರ ಜೊತೆಗೆ ಇದರಲ್ಲಿ ನೀವು ಸರ್ಚ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಎಕ್ಸಾಂಪಲ್ ನಾನು ಇವಾಗ ಮೋದಿ ಅಂತ ಸರ್ಚ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನೋಡ್ಬೋದು ಮೋದಿ ಅಂತ ಸರ್ಚ್ ಮಾಡ್ತಿದ್ದಾಗೆ ಮೋದಿ ಬಗ್ಗೆ ಜಿಫ್ಟ್ ವೀಡಿಯೋಗಳು ನಿಮಗೆ ಇಲ್ಲಿ ಸಿಗುತ್ತೆ. ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು, ಬಟ್ ಇದನ್ನು ತುಂಬ ಜನ ಯೂಸ್ ಮಾಡ್ತಿಲ್ಲ ಅಂತ ಹೇಳ್ಬೋದು. ಸೊ ಅದರಲ್ಲಿ 5ನೇದು ನೋಡ್ಬೋದು, ಇದು ತುಂಬಾ ವೈರಲ್ ಆಗಿರುವಂಥ ಜಿಫ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಮೋದಿ ಅಂತ ನೀವು ಬೇರೆ ಬೇರೆ ರೀತಿಯ ಯಾವ್ದು ಬೇಕು ನೀವು ಇಲ್ಲಿ ಸರ್ಚ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಸೆಂಡ್ ಮಾಡ್ಬೋದು. ಫ್ರೆಂಡ್ಸ್, ಇನ್ನು 2ನೇ ಟ್ರಿಕ್ಸ್ ಹೋಗೋಕ್ಕಿಂತ ಮುಂಚೆ ಸೊ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಕೂಡ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಿದ್ರೆ ಕೆಳಗೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಕೆಳಗೆ ಬಂದು ಕಮೆಂಟ್ ಬಾಕ್ಸಲ್ಲಿ ವಾಟ್ಸಾಪ್ ನ್ಯೂ ಟ್ರಿಕ್ಸ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನು 2ನೇ ಟ್ರಿಕ್ಸ್ ಬಂದುಬಿಟ್ಟು ನನ್ನ ಸ್ಕ್ರೀನಲ್ಲಿ ನೋಡ್ಬೋದು, ಒಂದು ಸರ್ಚ್ ಬಾರ್ ಬಂದಿದೆ. ಸೊ ಇಲ್ಲೊಂದು ಕೆಲವೊಂದು ಇಂಗ್ಲೀಷ್ ಮೆಸೇಜ್ ಇದೆ. ನಾನು ಏನು ಮಾಡ್ತೀನಿ ಅದನ್ನು ಇವಾಗ ಇಂಗ್ಲೀಷ್ ಮೆಸೇಜ್ ಮೇಲೆ ಹಿಡಿತೀನಿ. ಇಂಗ್ಲೀಷ್ ಮೆಸೇಜ್ ಮೇಲೆ ಹಿಡಿತಿದ್ದಾಗೆ ನೋಡ್ಬೋದು ಆ ಇಂಗ್ಲೀಷ್ ಮೆಸೇಜ್ ಏನಿದೆ ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿರೋದನ್ನು ನೀವು ನೋಡ್ಬೋದು. ನೆಕ್ಸ್ಟ್ ಹೌ ಆರ್ ಯು ಮೆಸೇಜ್ ಮೇಲೆ ಹಿಡಿತಿದ್ದಾಗೆ ನೀವು ಹೇಗಿದ್ದೀರಿ ಅನ್ನೋದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿ ಬಂದಿದೆ. ಹಾಗೆ ನೆಕ್ಸ್ಟ್ ಒಂದು ಮೆಸೇಜ್ ಅದರ ಮೇಲೆ ಹಿಡಿತೀನಿ. ಸೊ ನೋಡ್ಬೋದು ಇಮಿಡಿಯೇಟ್ ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿದೆ. ಸೊ ಅದೇ ರೀತಿ ಇಲ್ಲೊಂದು ಮೆಸೇಜ್ ಇದೆ ನೋಡ್ಬೋದು, ಅದರ ಮೇಲೆ ಹಿಡಿತಿದ್ದಾಗೆ ನೋಡ್ಬೋದು ಆ ಇಂಗ್ಲೀಷ್ ಮೆಸೇಜ್ ಏನಿದೆ ವಿದಿನ್ ಸೆಕೆಂಡಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿದೆ. ಸೊ ಈ ರೀತಿ ನೀವು ನಿಮ್ಮ ವಾಟ್ಸಪ್ನಲ್ಲಿ ನೀವು ಮಾಡಬೇಕಂತ ಹೇಳಿದ್ರೆ ಮೊದಲಿಗೆ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ, ಹಾಯ್ ಟ್ರಾನ್ಸ್ಲೇಟ್ ಅಂತ. ಸೊ ಅಪ್ಲಿಕೇಶನ್ ಲಿಂಕನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಓಪನ್ ಮಾಡಿದರೆ ಈ ರೀತಿ ಬರುತ್ತೆ. ಮೊದಲನೇದಾಗಿ ಸೊ ಇದನ್ನು ಇಲ್ಲಿ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮೈ ಲ್ಯಾಂಗ್ವೇಜ್ ಇದೆಯಲ್ಲ ಅದರಲ್ಲಿ ನೀವು ಕನ್ನಡವನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಫಾರಿನ್ ಲ್ಯಾಂಗ್ವೇಜ್ ಇದೆಯಲ್ಲ ಇಲ್ಲಿ ನೀವು ಇಂಗ್ಲೀಷ್ ಅಥವಾ ಹಿಂದಿ ಯಾವ್ದು ಬೇಕು ನೀವು ಚೂಸ್ ಮಾಡ್ಬೋದು. ಸೊ ಇಂಗ್ಲೀಷ್ ಮೆಸೇಜ್ ನೀವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಂದ್ರೆ ನೀವು ಇಲ್ಲಿ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಷ್ಟಾದಮೇಲೆ ಒಂದು ಫ್ಲೋಟಿಂಗ್ ಇಲ್ಲಿ ಒಂದು ಸರ್ಚ್ ಐಕನ್ ಬರುತ್ತೆ. ಸೊ ಇದನ್ನು ನೀವು ಯಾವುದೇ ಇಂಗ್ಲೀಷ್ ಮೆಸೇಜ್ ಮೇಲೆ ಅದನ್ನು ಹಿಡಿತಿದ್ದಾಗೆ ಅದು ಕನ್ನಡದಲ್ಲಿ ಇಮಿಡಿಯೇಟ್ ವಿದಿನ್ ಸೆಕೆಂಡಲ್ಲಿ ಟ್ರಾನ್ಸ್ಲೇಟ್ ಆಗಿ ನಿಮಗೆ ತೋರಿಸುತ್ತೆ ಫ್ರೆಂಡ್ಸ್. ಇನ್ನು 3ನೇ ಟ್ರಿಕ್ಸ್ ಬಂದುಬಿಟ್ಟು ಸ್ಟಾರ್ ಮೆಸೇಜ್. ಫ್ರೆಂಡ್ಸ್, ಕೆಲವೊಮ್ಮೆ ನಾವು ಫ್ರೆಂಡ್ಸ್ ಚಾಟ್ ಮಾಡ್ತಿರ್ತೀವಿ, ಕೆಲವೊಮ್ಮೆ ನಾವು ಅವರು ಇಂಪಾರ್ಟೆಂಟ್ ಮೆಸೇಜನ್ನು ನಮ್ಗೆ ಶೇರ್ ಮಾಡ್ತಿರ್ತಾರೆ. ಅದು ಬ್ಯಾಂಕ್ ಡೀಟೇಲ್ಸ್ ಇರ್ಬೋದು, ಬೇರೆ ಏನೋ ಮಾಹಿತಿ ಇರ್ಬೋದು. ಬಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನು ನಾವು ಮತ್ತೆ ಸರ್ಚ್ ಮಾಡಿ ನೋಡ್ತಾ ಇರೋಕ್ಕೆ ಸಾಧ್ಯ ಆಗಲ್ಲ. ಸೊ ಅಂಥ ಟೈಮಲ್ಲಿ ಅದನ್ನು ನೀವು ಸ್ಟಾರ್ ಮೆಸೇಜ್ ಆಗಿ ಮಾಡ್ಬೋದು. ಕೇವಲ ಮೆಸೇಜ್ ಮಾತ್ರ ನೀವು ಫೋಟೋನು ಕೂಡ ಇಲ್ಲಿ ಸ್ಟಾರ್ ಮೆಸೇಜ್ ಆಗಿ ಮಾಡ್ಬೋದು. ಸೊ ಎಕ್ಸಾಂಪಲ್ ನಾನು ಈಗ ಯಾವುದಾದ್ರು ಒಂದು ಮೆಸೇಜನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲೊಂದು ನೋಡ್ಬೋದು ಜಾಬ್ ಮೆಸೇಜ್ ಇದೆ. ನಾನು ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಟಾಪಲ್ಲಿ ಸ್ಟಾರ್ ಇದೆ, ಅಲ್ಲಿ ಸ್ಟಾರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಅದು ಸ್ಟಾರ್ ಮೆಸೇಜ್ ಆಗಿದೆ. ಸೊ ಅದನ್ನು ನೀವು ಯಾವಾಗ ಬೇಕಾದರೆ ಇಮಿಡಿಯೇಟ್ ವಿದಿನ್ ಸೆಕೆಂಡಲ್ಲಿ ಓಪನ್ ಮಾಡಿ ನೋಡ್ಬೋದು. ಸೊ ಟಾಪಲ್ಲಿ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟಾರ್ಡ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ಅಲ್ಲಿ ನಾನು ಈಗ ಸ್ಟಾರ್ ಮಾಡಿರೋಂಥ ಮೆಸೇಜ್ ಇಲ್ಲಿ ಆ ಜಾಬ್ ಇನ್ಫಾರ್ಮೇಷನ್ ಇಲ್ಲಿ ನಿಮಗೆ ಸಿಗುತ್ತೆ, ನೋಡ್ಬೋದು ಈ ರೀತಿ. ಸೊ ಈ ರೀತಿ ನೀವು ನಿಮಗೆ ಇಂಪಾರ್ಟೆಂಟ್ ಮೆಸೇಜನ್ನು ಈ ರೀತಿ ಸ್ಟಾರ್ ಮೆಸೇಜ್ ಮಾಡ್ಬೋದು. ಇಂಪಾರ್ಟೆಂಟ್ ಫೋಟೋನು ಕೂಡ ಇಲ್ಲಿ ಸ್ಟಾರ್ ಫೋಟೋ ಆಗಿ ನೀವು ಕನ್ವರ್ಟ್ ಮಾಡ್ಬೋದು ಫ್ರೆಂಡ್ಸ್. ಇನ್ನು 4ನೇ ಟ್ರಿಕ್ಸ್ ಬಂದುಬಿಟ್ಟು ನಿಮ್ಮ ಫ್ರೆಂಡ್ಸ್ ನಿಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಆಮೇಲೆ ಅದನ್ನು ಡಿಲೀಟ್ ಮಾಡಿದರೆ ಆ ಮೆಸೇಜನ್ನು ಕೂಡ ನೀವು ರೀಡ್ ಮಾಡ್ಬೋದು. ಫ್ರೆಂಡ್ಸ್, ಇಲ್ಲಿ ಫ್ರೆಂಡ್ ನೋಡ್ಬೋದು ಇಲ್ಲಿ 3 ಮೆಸೇಜನ್ನು ಕಳಿಸಿದ್ದೇನೆ, I- ಮತ್ತು U ಅನ್ನು ಕಳಿಸಿದ್ದೇನೆ. ಮಿಡ್ಲ್ ಮೆಸೇಜನ್ನು ನಾನು ಡಿಲೀಟ್ ಮಾಡಿದ್ದೇನೆ. ಸೊ ಆ ಮೆಸೇಜನ್ನು ನಾನು ನೋಡಬೇಕಂದ್ರೆ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಇಲ್ಲಿ U ಇದೆಯಲ್ಲ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಟಾಪಲ್ಲಿ ಕಾಪಿ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕಾಪಿ ಬಟನ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ I hate you ಅಂತ ಕಳಿಸಿದ್ದಾನೆ. ಆ ಹೇಟ್ ಮೆಸೇಜ್ ನಾನು ಡಿಲೀಟ್ ಮಾಡಿದ್ದೇನೆ. ಈ ರೀತಿ ನೀವು ನಿಮ್ಮ ಫ್ರೆಂಡ್ಸ್ ನಿಮಗೆ ಯಾವ್ದಾದ್ರು ಮೆಸೇಜ್ ಮಾಡಿ ಆಮೇಲೆ ಅದನ್ನು ಡಿಲೀಟ್ ಮಾಡಿದರೆ ನೀವು ಅದನ್ನು ಈ ಟ್ರಿಕ್ಸಿಂದ ಯೂಸ್ ಮಾಡ್ಕೊಂಡು ತಿಳ್ಕೊಬೋದು. ಸೊ ಇನ್ನು ಈ ಟ್ರಿಕ್ಸನ್ನು ನೀವು ನಿಮ್ಮ ಮೊಬೈಲ್ ಮಾಡಬೇಕಂದ್ರೆ ನೀವು ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಚಾಟ್ ಪಿನ್ ಅಂತ, ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೀವು ಆಲ್ರೆಡಿ ನಾನು ಹೇಳಿದಾಗೆ ಅಲ್ಲಿ ಕಾಪಿ ಮಾಡಿಕೊಂಡು ಅಲ್ಲೂ ಕೂಡ ನೀವು ನೋಡ್ಬೋದು. ಇಲ್ಲಾಂದರೆ ಈ ಅಪ್ಲಿಕೇಶನ್ ಮುಖಾಂತರ ನೀವು ಇಲ್ಲಿ ಕೂಡ ಚಾಟ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಅವ್ರು ಏನೆಲ್ಲ ಮೆಸೇಜ್ ಮಾಡಿದರೆ ಏನೆಲ್ಲ ಡಿಲೀಟ್ ಮಾಡಿದರೆ ಪ್ರತಿಯೊಂದು ಕೂಡ ನೀವು ಈ ಅಪ್ಲಿಕೇಶನ್ ಕೂಡ ಚೆಕ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇನ್ನು 5ನೇ ಟ್ರಿಕ್ಸ್ ಬಂದುಬಿಟ್ಟು ನೀವು ಯಾವುದೇ ಮೊಬೈಲ್ ನಂಬರನ್ನು ಸೇವ್ ಮಾಡ್ಕೊಳ್ಳೋದೇನು ಡೈರೆಕ್ಟಾಗಿ ಅವ್ರಿಗೆ ಮೆಸೇಜ್ ಮಾಡ್ಬೋದು. ಸೊ ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಮೊಬೈಲಲ್ಲಿ ಜಸ್ಟ್ https://wa.me/ ಹಾಗೆ 91 ನಿಮ್ಮ ಕಂಟ್ರಿ ಕೋಡ್ ಹಾಕಬೇಕಾಗತ್ತೆ +91. ನೆಕ್ಸ್ಟ್ ನೀವು ಯಾರಿಗೆ ಮೆಸೇಜ್ ಮಾಡಬೇಕಂದ್ಕೊಂಡ್ರು ಅವ್ರ ನಂಬರನ್ನು ಇಲ್ಲಿ ಹಾಕಿ ನೆಕ್ಸ್ಟ್ ಇಲ್ಲಿ ಸೆಂಡ್ ಮಾಡಿ. ನೆಕ್ಸ್ಟ್ ಈ ಲಿಂಕ್ ಮೇಲೆ ಮತ್ತೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಅವ್ರು ನೀವು ಅವರ ವಾಟ್ಸಪ್ ನಂಬರನ್ನು ಸೇವ್ ಮಾಡ್ಕೊಳ್ದೇನೆ ಡೈರೆಕ್ಟಾಗಿ ಅವ್ರಿಗೆ ನೀವು ಈ ರೀತಿ ಮೆಸೇಜನ್ನು ಸೆಂಡ್ ಮಾಡ್ಬೋದು ಫ್ರೆಂಡ್ಸ್.
ಫ್ರೆಂಡ್ಸ್, ಇದಾಗಿತ್ತು ವಾಟ್ಸಪ್ನ 5 ಹಿಡನ್ ಟ್ರಿಕ್ಸ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದ್ಕೊಳ್ತೀನಿ. ಸ್ವಲ್ಪ ಇಷ್ಟ ಕೂಡ ವಿಡಿಯೋಗೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಆಗಿದ್ರೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋಕ್ಕೆ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.